ಸರ್ಕಾರಿ ಶಾಲೆಗಳು ಅಭಿವೃದ್ಧಿಯಾಗಬೇಕು, ಆ ಮೂಲಕ ಸಾಮಾನ್ಯರಿಗೂ ಗುಣಾತ್ಮಕ ಶಿಕ್ಷಣ ಸಿಗಬೇಕು ಅನ್ನೋದು ಎಲ್ಲರ ಅಪೇಕ್ಷೆ. ಆ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಗ್ರಾಮದುರ್ಗ ತಾಲೂಕಿನ ಕುನ್ನಾಳ ಗ್ರಾಮದ PMC ಸರ್ಕಾರಿ ಶಾಲೆ ಸಮುದಾಯ ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರದಿಂದ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಹೊಂದುವ ಮೂಲಕ ತಂತ್ರಜ್ಞಾನಾಧಾರಿತ ಗುಣಾತ್ಮಕ ಶಿಕ್ಷಣವನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ. ಹಲವು ವರ್ಷಗಳ ಹಿಂದೆ ನಮ್ಮೂರ ಶಾಲೆ ನಮ್ಮೆಲ್ಲರ ಶಾಲೆ ಎನ್ನುವ ಅಭಿಮಾನದ ಅಭಿಯಾನವನ್ನು ಆರಂಭಿಸಿದ ಗ್ರಾಮಸ್ಥರು ತಮ್ಮೂರ ಸರ್ಕಾರಿ ಶಾಲೆಯನ್ನು ಮಾದರಿಯಾಗಿ ಅಭಿವೃದ್ಧಿಪಡಿಸುವ ಕನಸನ್ನು ಹೊತ್ತು ಕಾರ್ಯವನ್ನು ಆರಂಭಿಸಿದರು. ಶಾಲೆಯ ಕಾಂಪೌಂಡ್ ಗೋಡೆಯ ಮೇಲೆ ವರ್ಣರಂಜಿತ ಚಿತ್ರಗಳನ್ನು ರಚಿಸುವ ಮೂಲಕ ನೆಲೆಕಲಿ ವಿದ್ಯಾರ್ಥಿಗಳಿಗೆ ಕಲಿಕೆಯನ್ನು ಉತ್ಸಾಹಿಸುವಂತಹ ಪ್ರಯತ್ನವನ್ನು ಮಾಡಿದರು. ಅದರ ಜೊತೆಗೆ ನರೇಗಾ ಯೋಜನೆಯಡಿಯಲ್ಲಿ ಶಾಲೆಯನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರವನ್ನು ತೆಗೆದುಕೊಂಡು ಶಾಲೆಗೆ ಪೀವರ್ಸ್ ಅಳವಡಿಸುವಲ್ಲಿ ಕೂಡ ಯಶಸ್ವಿಯಾದರು. ಈ ಮೂಲಕ ಶಾಲೆಯು ಉತ್ತಮವಾದಂತಹ ವಾತಾವರಣವನ್ನು ಹೊಂದುವುದರ ಜೊತೆಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನೀಡುವ ದಿಶೆಯಲ್ಲಿ ಸಿದ್ಧವಾಯಿತು. ಸಮುದಾಯ ಹಾಗೂ ಜನಪ್ರತಿನಿಧಿಗಳು ಒಕ್ಕಟ್ಟಿನಿಂದ ಕೆಲಸ ಮಾಡಿದರೆ ಏನೆಲ್ಲವನ್ನು ಸಾಧಿಸಬಹುದು ಎನ್ನುವುದಕ್ಕೆ ನಿಜವಾದ ಉದಾಹರಣೆಯೇ ಸರ್ಕಾರಿ ಪ್ರಾಥಮಿಕ ಶಾಲೆ. ಇದರ ಜೊತೆಗೆ ದಾಲ್ಮಿಯಾ ಭಾರತ್ ಫೌಂಡೇಶನ್ ಅವರ ಸಹಕಾರದೊಂದಿಗೆ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಕೂಡ ಸ್ಥಾಪಿಸಿದರು. ಇದರ ಮೂಲಕ ಮಕ್ಕಳಿಗೆ ಉತ್ತಮವಾದಂಥ ಆರೋಗ್ಯವನ್ನು ನೀಡುವಲ್ಲಿಯೂ ಕೂಡ ಸಮುದಾಯ ಹಾಗೂ ಹಳೆಯ ವಿದ್ಯಾರ್ಥಿಗಳು ಯಶಸ್ವಿಯಾಗಿದ್ದಾರೆ. ಈಗ ಎಲ್ಲ ಮಕ್ಕಳಿಗೂ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿರುವುದು ಸರ್ಕಾರಿ ಶಾಲೆಯ ಹೆಮ್ಮೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಇರಬೇಕು ಅನ್ನೋದು ಗ್ರಾಮಸ್ಥರ ಕನಸು. ಆ ನಿಟ್ಟಿನಲ್ಲಿ ಶಾಲೆಯಲ್ಲಿ ರೆಫ್ರಿಜಿರೇಟರ್, ಕಾರ್ಯಕ್ರಮಗಳಿಗಾಗಿ ಒಂದು ಸಭಾಮಂಟಪ, ಅದರ ಮುಂದೆ ಸ್ಥಳಾವಕಾಶದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸ್ಥಳೀಯ ಭಗತ್ ಸಿಂಗ್ ಯೂತ್ ಕ್ಲಬ್ನವರು ಶಾಲೆಯ ಹೊರಗೋಡೆಯ ಮೇಲೆ ರಾಷ್ಟ್ರ ನಾಯಕರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ವಿಜ್ಞಾನಿಗಳು, ಗಣತಂತ್ರ ಭಾವಚಿತ್ರಗಳನ್ನು ರಚಿಸುವ ಮೂಲಕ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದಂತಹ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ದಾರೆ. ಅದರ ಜೊತೆಗೆ ನಲಿಕಲಿ ತರಗತಿಗಳಲ್ಲಿ ಮಕ್ಕಳ ಸ್ನೇಹಿ ಪೀಠೋಪಕರಣಗಳನ್ನು ನೀಡುವುದರ ಮೂಲಕ ಮಕ್ಕಳನ್ನು ಶಾಲೆಯತ್ತ ಕರೆತರುವಲ್ಲಿಯೂ ಕೂಡ ಸಮುದಾಯ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೆ ಶಾಲೆಯ ಮೇಲಿನ ತನ್ನ ಅಗಾಧವಾದ ಪ್ರೀತಿಯ ಫಲವಾಗಿ ಹಳೆಯ ವಿದ್ಯಾರ್ಥಿಯೋರ್ವ ಶಾಲೆಯಲ್ಲಿ ಜ್ಞಾನದೇವಿಗೆ ಗ್ರಂಥಾಲಯವನ್ನು ಕೂಡ ಸ್ಥಾಪಿಸಿದ್ದು, ಈ ಗ್ರಂಥಾಲಯದಲ್ಲಿ 4,000ಕ್ಕೂ ಅಧಿಕ ಪುಸ್ತಕಗಳು ಮಕ್ಕಳ ಓದಿಗೆ ಲಭ್ಯವಾಗಿವೆ. ಜೊತೆಗೆ ಶಾಲಾ ತರಗತಿಯ ಅವಧಿಯಲ್ಲಿ ಮಕ್ಕಳು ಈ ಗ್ರಂಥಾಲಯವನ್ನು ಬಳಸಿದರೆ ಶಾಲಾ ಅವಧಿಯ ನಂತರ ಸ್ಥಳೀಯ ಗ್ರಾಮದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತಯಾರು ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಬರ್ತಿರೋದು ಮತ್ತೊಂದು ವಿಶೇಷ. ಸಮುದಾಯದ ಪ್ರೀತಿಯ ಶಕ್ತಿಯಿಂದ ಎಲ್ಲವನ್ನ ಸಾಧ್ಯವಾಗಿಸಬಹುದು ಅನ್ನೋದಕ್ಕೆ PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುನ್ನಾಳ ನೈಜ. ಸಮುದಾಯದ ಶಕ್ತಿಗೆ ಮತ್ತಷ್ಟು ಪ್ರೀತಿಯನ್ನು ನೀಡಿದ್ದು PMC ಯೋಜನೆ. ಕೇಂದ್ರ ಪುರಸ್ಕೃತ PMC ಯೋಜನೆಗೆ ಆಯ್ಕೆಯಾಗಿರುವ ಈ ಶಾಲೆ ಅದರಡಿಯಲ್ಲಿ ಶಾಲೆಯಲ್ಲಿ LKG ಹಾಗೂ UKG ತರಗತಿಗಳನ್ನು ಕೂಡ ಆರಂಭಿಸಿದೆ. ಅದರ ಜೊತೆಗೆ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಹಲವಾರು ತರಗತಿಗಳಲ್ಲಿ ಅಳವಡಿಸುವ ಮೂಲಕ ಮಕ್ಕಳು ತಂತ್ರಜ್ಞಾನಾಧಾರಿತ ಶಿಕ್ಷಣವನ್ನು ಪಡೆಯುವಲ್ಲಿ ಯಶಸ್ವಿ. ಅದರ ಜೊತೆಗೆ ಶಾಲಾ ಆವರಣದಲ್ಲಿ ವನ ಮಹೋತ್ಸವ ಕಾರ್ಯಕ್ರಮದ ಮುಖಾಂತರ ಹಲವಾರು ಸಸ್ಯಗಳನ್ನು ನೆಟ್ಟಿದ್ದು ಆ ಸಸ್ಯಗಳೀಗ ಹೆಮ್ಮರವಾಗಿ ಬೆಳೆದಿವೆ. ಇದರ ಮೂಲಕ ಶಾಲೆಗೆ ವಿಶೇಷವಾದಂಥ ಕಳೆಯನ್ನು ಕೂಡ ನೀಡಿವೆ. ಗ್ರಾಮದ ಶೈಕ್ಷಣಿಕ ಕಾಳಜಿಯ ಮನಸ್ಸುಗಳ ದೇಣಿಗೆಯ ಸಹಕಾರದಿಂದ ಶಾಲೆಯಲ್ಲಿ ಸುಸಜ್ಜಿತವಾದಂತಹ ಶಾಲಾ ಕಾರ್ಯಾಲಯವನ್ನು ಕೂಡ ನಿರ್ಮಿಸಿದ್ದು, ಇಲ್ಲಿ ನಿರಂತರವಾಗಿ SDMC ಸಭೆಗಳನ್ನು, ಸಮುದಾಯದ ಸಭೆಗಳನ್ನು ನಡೆಸ್ತಾರೆ. ಶಾಲೆಯಲ್ಲಿರ್ತಕ್ಕಂತಹ ಹಳೆಯ ಡೆಸ್ಕ್ಗಳಿಗೆ ಬಣ್ಣವನ್ನು ಬಳಿಯುವುದರ ಮುಖಾಂತರ ತರಗತಿಗಳ ಅಂದವನ್ನು ಹೆಚ್ಚಿಸುವಂತಹ ಒಂದು ವಿನೂತನವಾದಂತಹ ಕ್ರಿಯಾಶೀಲ ಆಲೋಚನೆಯನ್ನು ಕೂಡ ಇಲ್ಲಿಯ ಶಿಕ್ಷಕರ ತಂಡ ಮಾಡಿದೆ. ಅದರ ಜೊತೆಗೆ ಶಾಲೆಯ ಅಭಿವೃದ್ಧಿಗೆ ಪೂರಕವಾಗಿ ಏನೆಲ್ಲವೂ ಬೇಕು ಅದೆಲ್ಲವನ್ನು ನಿರ್ಮಿಸ್ತಕ್ಕಂಥ ಪ್ರಯತ್ನಗಳನ್ನು ನಿರಂತರವಾಗಿ ಸಮುದಾಯ ಹಾಗೂ ಶಿಕ್ಷಕರ ತಂಡ ಇಲ್ಲಿ ಮಾಡಿದೆ ಅಂತಕ್ಕಂಥದ್ದು ಅಷ್ಟೇ ಸತ್ಯ. ಹಳೆಯ ವಿದ್ಯಾರ್ಥಿಗಳು, ಅದರಲ್ಲೂ ವಿಶೇಷವಾಗಿ ಇಂಜಿನಿಯರ್ಗಳ ಸಹಕಾರದಿಂದ ಶಾಲೆಯಲ್ಲಿ ಗೂಗಲ್ ಡಿಜಿ ಲ್ಯಾಬ್ ಹೆಸರಿನ ಸುಂದರವಾದಂತಹ ಒಂದು ಕಂಪ್ಯೂಟರ್ ಪ್ರಯೋಗಾಲಯವನ್ನು ನಿರ್ಮಿಸಿದ್ದು, 6ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ 3 ತಂಡಗಳಾಗಿ ಅಂದರೆ ಸತ್ಯ, ಅಹಿಂಸೆ, ಸಹಕಾರ ತಂಡಗಳಾಗಿ ರಚಿಸಿ ಅವರಿಗೆ ಬೇಸಿಕ್ ಕಂಪ್ಯೂಟರ್ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಮಕ್ಕಳು ತಮ್ಮ ವಿದ್ಯಾರ್ಥಿ ವೇತನವನ್ನು ತಾವೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಷ್ಟು ಪರಿಣಿತಿಯನ್ನು ಕಂಪ್ಯೂಟರ್ನಲ್ಲಿ ಪಡೆದಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದರ ಜೊತೆಗೆ ಇನ್ನಿತರ ಕಾರ್ಯಗಳನ್ನು ಮೈಕ್ರೋಸಾಫ್ಟ್ ವರ್ಡ್, ಮೈಕ್ರೋಸಾಫ್ಟ್ ಎಕ್ಸೆಲ್ ಹಾಗೂ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳನ್ನು 6ರಿಂದ 8ನೇ ತರಗತಿ ವಿದ್ಯಾರ್ಥಿಗಳು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಬೆಳಗಾವಿ ಇವರ ಸಹಕಾರದಿಂದ ಶಾಲೆಯಲ್ಲಿ ಸುಂದರವಾಗಿರ್ತಕ್ಕಂತಹ ಆಂಗ್ಲ ಭಾಷಾ ಪ್ರಯೋಗಾಲಯವನ್ನು ಕೂಡ ನಿರ್ಮಾಣ ಮಾಡಿದ್ದು, ಇಲ್ಲಿ ಮಕ್ಕಳು ಆಂಗ್ಲ ಭಾಷೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವಿಧ ಚಟುವಟಿಕೆಗಳನ್ನು ನಿರ್ವಹಿಸ್ತಾರೆ. ಈ ಒಂದು ಆಂಗ್ಲ ಭಾಷಾ ಪ್ರಯೋಗಾಲಯದಲ್ಲಿ 75 ಇಂಚಿನ ಒಂದು ಸ್ಮಾರ್ಟ್ ಇಂಟರಾಕ್ಟಿವ್ ಪೆನಲನ್ನು ಹೊಂದಿದ್ದು, ಅದರ ಮೂಲಕ ಮಕ್ಕಳು ವಿಶೇಷವಾಗಿ ಹಲವಾರು ವರ್ಕ್ಶೀಟ್ಗಳನ್ನು ಬಳಸಿ ತಮ್ಮನ್ನು ತಾವು ಸ್ವಯಂ ಕಲಿಕೆಗೆ ಒಳಪಡಿಸಿಕೊಳ್ತಾರೆ. ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪೂರಕವಾಗಿ ಶೈಕ್ಷಣಿಕ ಸಾಮಗ್ರಿಗಳನ್ನು ಕೂಡ ದೇಣಿಗೆಯಾಗಿ ನೀಡ್ತಿರ್ತಕ್ಕಂಥದ್ದು ಇಲ್ಲಿನ ಸಂಪ್ರದಾಯ.
ಆ ಶೈಕ್ಷಣಿಕ ಸಾಮಗ್ರಿಗಳನ್ನು ವಿದ್ಯಾರ್ಥಿಗಳು ಪರಿಣಾಮಕಾರಿಯಾಗಿ ಬಳಸಿಕೊಂಡು ವಿವಿಧ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ. ಅಧಿಕಾರಿಗಳ ನಿರಂತರ ಮಾರ್ಗದರ್ಶನ ಹಾಗೂ ಮೇಲ್ವಿಚಾರಣೆಯಲ್ಲಿ PMC ಸರ್ಕಾರಿ ಶಾಲೆ ಕುನ್ನಾಳ್ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿರುವುದು ವಿಶೇಷವಾಗಿದೆ. ರಾಜಲಕ್ಷ್ಮಿ ಚಿಲ್ಡ್ರನ್ ಫೌಂಡೇಶನ್ ಬೆಳಗಾವಿಯವರು ಒಂದು ಸ್ಮಾರ್ಟ್ ಇಂಟರಾಕ್ಟಿವ್ ಪೆನ್ನಲ್ ನೀಡಿದ ನಂತರ ಸಮುದಾಯ ಅದರಿಂದ ಪ್ರೇರೇಪಿತರಾಗಿ ಶಾಲೆಗೆ ಮತ್ತೆರಡು ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ದೇಣಿಗೆಯಾಗಿ ಖರೀದಿಸುತ್ತಾರೆ. ಈ ಮೂಲಕ ವಿವಿಧ ತರಗತಿಗಳಲ್ಲಿ ಸ್ಮಾರ್ಟ್ ಇಂಟರಾಕ್ಟಿವ್ ಬೋರ್ಡ್ಗಳನ್ನು ಅಳವಡಿಸಿ ಮಕ್ಕಳಿಗೆ ತಂತ್ರಜ್ಞಾನ ಆಧಾರಿತ ವಿವಿಧ ಜಾಲತಾಣಗಳನ್ನು ಬಳಸಿ ವಿವಿಧ ಆ್ಯಪ್ಗಳನ್ನು ಬಳಸಿ ಮಕ್ಕಳು ಅತ್ಯಂತ ಕ್ರಿಯಾಶೀಲರಾಗಿ ಕಲಿಕೆಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲು ಅನುಕೂಲಿಸುತ್ತಾರೆ. ಈ ಒಂದು ಕಾರ್ಯವನ್ನು ಮಾಡುವಲ್ಲಿ ಸಮುದಾಯದ ಪ್ರೀತಿಯನ್ನು ನಿಜಕ್ಕೂ ಶ್ಲಾಘಿಸಲೇಬೇಕು. ಯಾಕಂತಂದ್ರೆ ಸರ್ಕಾರಿ ಶಾಲೆಯೊಳಗೆ ಈ ರೀತಿಯ ಅತ್ಯಾಧುನಿಕ ತಂತ್ರಜ್ಞಾನ ಆಧಾರಿತ ಒಂದಷ್ಟು ಡಿಜಿಟಲ್ ಗ್ಯಾಜೆಟ್ಸ್ಗಳನ್ನು ಹೊಂದೋದು ಸುಲಭ ಸಾಧ್ಯವಲ್ಲ. ಇಂದಿನ ಮಕ್ಕಳು T-ಸ್ಕೂಲ್ ಆಗಿರ್ಬೋದು, ಲೈವ್ ವರ್ಕ್ಶೀಟ್ ಆಗಿರ್ಬೋದು, ಕಹುತ್ನಂತಹ ಆ್ಯಪ್ಗಳನ್ನು ಅತ್ಯಂತ ಲೀಲಾಜಾಲವಾಗಿ ತಾವೇ ಬಳಸೋದ್ರ ಮುಖಾಂತರ ತಮ್ಮ ಕಲಿಕೆಯನ್ನು ಮತ್ತಷ್ಟು ಪ್ರಬಲಗೊಳಿಸ್ತಾ ಇದ್ದಾರೆ. ಶಾಲೆಯಲ್ಲಿ ಯೂನಿವರ್ಸ್ ನ್ಯಾನೋ ಇನ್ನೋವೇಟಿವ್ ಲ್ಯಾಬ್ ಹೆಸರಿನ ಸಮಾಜ ವಿಜ್ಞಾನ, ಗಣಿತ ಹಾಗೂ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತಹ ಒಂದು ಪ್ರಯೋಗಾಲಯವನ್ನು ನಿರ್ಮಿಸಿದ್ದು, ಈ ಒಂದು ಪ್ರಯೋಗಾಲಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ವಿಷಯಗಳಿಗೆ ಸಂಬಂಧಿಸಿದಂತಹ ಪ್ರಯೋಗಗಳನ್ನು ಮಾಡ್ತಾರೆ. ಇದು ಕೂಡ ಮಕ್ಕಳಲ್ಲಿರ್ತಕ್ಕಂಥ ಕ್ರಿಯಾಶೀಲತೆಯನ್ನು ಹೊರಹಾಕಲಿಕ್ಕೆ ಸಿಕ್ಕಿರ್ತಕ್ಕಂಥ ವೇದಿಕೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಗ್ರಾಮಸ್ಥರ ದೇಣಿಗೆಯ ಸಹಕಾರದಿಂದ ಈ ಒಂದು ಪ್ರಯೋಗಾಲಯವನ್ನು ನಿರ್ಮಿಸಿದ್ದು ಮಕ್ಕಳಿಗೆ ಕೋರ್ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆಯುವಲ್ಲಿ ತುಂಬ ಸಹಕಾರಿಯಾಗಿದೆ. ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಿರಂತರ ಆರೋಗ್ಯ ತಪಾಸಣೆಯ ಕಾರ್ಯಕ್ರಮಗಳನ್ನು ಕೂಡ ಈ ಶಾಲೆಯಲ್ಲಿ ಆಯೋಜಿಸಲಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಸಿಬ್ಬಂದಿಯ ಸಹಕಾರದೊಂದಿಗೆ ಹಂತವಾಗಿ ಎಲ್ಲ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆಯನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಆರೋಗ್ಯದ ಕಡೆಗೆ ವಿಶೇಷವಾದಂತಹ ಗಮನವನ್ನು ವಹಿಸಲಾಗ್ತಾ ಇದೆ. ಪ್ರತಿ ಮಗುವಿಗೂ ಕೂಡ ಆರೋಗ್ಯ ಕಾರ್ಡ್ಗಳನ್ನು ಇಲ್ಲಿ ವಿತರಿಸಲಾಗಿದೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರವರು ಶಾಲೆಯ ಮೇಲಿನ ಪ್ರೀತಿಯ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಮವಸ್ತ್ರಗಳನ್ನು ದೇಣಿಗೆಯಾಗಿ ನೀಡಿದ್ದಾರೆ. ಅದಲ್ಲದೆ ಶಾಲೆಯು ಇನ್ನಿತರ ಹಲವಾರು ಚಟುವಟಿಕೆಗಳಲ್ಲಿ ನಿರಂತರವಾಗಿ ಸಾಧನೆಯನ್ನು ಮಾಡುತ್ತಾ ಸಮುದಾಯದ ಪ್ರೀತಿಯನ್ನು ಗಳಿಸಿದ್ದು ಈ ಶಾಲೆಯ ವಿದ್ಯಾರ್ಥಿಗಳು ಕ್ರೀಡೆ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಉತ್ತುಂಗ ಸಾಧನೆ ಮಾಡಿದ್ದಾರೆ. PMC ಯೋಜನೆಯಲ್ಲಿ ಈ ಶಾಲೆಯಲ್ಲಿ ಬಾಲಕಿಯರಿಗಾಗಿ ಸ್ವಯಂ ರಕ್ಷಣಾ ತರಬೇತಿ ಹಾಗೂ ಯೋಗ ತರಬೇತಿಗಳನ್ನು ಕೂಡ ಆರಂಭ ಮಾಡಿದ್ದು ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಸಿರಿಧಾನ್ಯಗಳನ್ನು ಬಳಸಿ ಆಹಾರವನ್ನು ನೀಡುತ್ತಿದ್ದಾರೆ. ಅದಲ್ಲದೆ ಬಾಲಕಿಯರ ಖೋಖೋದಲ್ಲಿ ರಾಷ್ಟ್ರಮಟ್ಟದವರೆಗೂ ಭಾಗವಹಿಸಿದ ಕೀರ್ತಿ ಈ ಶಾಲೆಗೆ ಇದೆ. ಹಳ್ಳಿಯ ಶಾಲೆಯೊಂದು ಮಾದರಿಯಾಗಿ ಬೆಳೆದು ನಿಂತಿರುವುದು ನಿಜಕ್ಕೂ ಶ್ಲಾಘನೀಯ. ಈ ಶಾಲೆಗೆ ನಿರಂತರವಾಗಿ ಹಲವಾರು ಶಾಲೆಯ ಶಿಕ್ಷಕರು ಹಾಗೂ STMC ಸದಸ್ಯರು ಭೇಟಿ ನೀಡಿ ಈ ಅಭಿವೃದ್ಧಿ ಪಥದ ಬಗ್ಗೆ ಮಾಹಿತಿ ಪಡೆಯುತ್ತಿರುವುದು ಈ ಶಾಲೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತಂದಿದೆ.